Welcome to SK TV News. ಅಂತ್ಯವಾಗಿರುತ್ತದೆ. ಮೇಲ್ನೋಟಕ್ಕೆ ನಾವು ಎಷ್ಟೇ ಸಂತೋಷವಾಗಿದ್ದರೂ ಒಳಗಿನ ನೋವು ಜೀವ ಹಿಂಡುತ್ತಲೇ ಇರುತ್ತದೆ. ನೋವಿಗೆ ಎಷ್ಟೇ ಮಾತ್ರೆ ನುಂಗಿದರೂ ಸಹ ಮನಸ್ಸಿಗಾದ ಗಾಯ ಎಂದಿಗೂ ಕಡಿಮೆ ಆಗುವುದು. ನೀನು ನಿನ್ನಲ್ಲಿನ ಸಾಮರ್ಥ್ಯ ಹುಡುಕುವ ಅಷ್ಟೇ, ಉಳಿದೆಲ್ಲ ನಿನ್ನ ಎಲ್ಲ ಕೊರತೆಗಳನ್ನು ಹುಡುಕಲು ಜನರಿದ್ದಾರೆ. ಮಾತಾಡಿ ಮುಳ್ಳಾಗುವ ಬದಲು ಮೌನವಾಗಿದ್ದು ಕಲ್ಲು ಬಂಡೆಯಂತಿರುವುದೇ ಒಳ್ಳೆಯದು. ಮುಂದೆ ಚುಚ್ಚಿ ಮಾತಾಡಿ ಹಿಂದೆ ಚುಚ್ಚಿ ಮಾತಾಡುವವರಿಗೆ ಕಾಲವೇ ಬೆಚ್ಚಿ ಬೀಳುವಂಥ ಉತ್ತರ ಕೊಡುತ್ತದೆ. ಬೇರೆಯವರಿಗೆ ಏನಾದರೂ ನೀಡುವ ಮೊದಲು 100 ಬಾರಿ ಯೋಚಿಸು, ಏಕೆಂದರೆ ಅದೇ 100 ಪಟ್ಟು ಹೆಚ್ಚಾಗಿ ನಿನಗೆ ಮರಳುತ್ತದೆ. ಅದು ಒಳ್ಳೆಯದೂ ಆಗಲಿ ಅಥವಾ ಕೆಟ್ಟದ್ದೇ ಆಗಲಿ. ಬೆಲೆ ಇಲ್ಲದ ಜಾಗದಲ್ಲೇ ನೆಲೆಯಾಗಿ ನಿಲ್ಲಬೇಡ. ಸಾವಿಗೂ ನೋವಿಗೂ ಒಂದು ಅಕ್ಷರದ ವ್ಯತ್ಯಾಸ, ಆದರೆ ಸಾವು ಒಂದು ಸಲ ಕೊಂದರೆ ನೋವು ಪ್ರತಿಕ್ಷಣ ಕೊಡುತ್ತದೆ. ಜೀವನದಲ್ಲಿ ಶಾಂತವಾಗಿರಲು 2 ಉಪಾಯಗಳು: ನಿಮಗೆ ಮರೆಯಲಾದಂಥ ವ್ಯಕ್ತಿಗಳನ್ನು ಕ್ಷಮಿಸಿಬಿಡಿ, ಅಥವಾ ಕ್ಷಮಿಸಲಾಗದಂಥ ವ್ಯಕ್ತಿಗಳನ್ನು ಮರೆತುಬಿಡಿ. ಅಲೆಗಳಿದ್ದರೆ ಸಮುದ್ರಕ್ಕೊಂದು ಸುಂದರ ಅರ್ಥ, ನೋವುಗಳಿದ್ದರೆ ಬದುಕಿಗೊಂದು ಸಮುದ್ರ ಅರ್ಥ. ಹುಟ್ಟೋದು ಸುಲಭ, ಹುಟ್ಟಿಸೋದು ಸುಲಭ, ಸಾಯುವುದು ಸುಲಭ, ಸಾಯಿಸೋದು ಸುಲಭ, ಮತ್ತು ಬದುಕೋದು ಬಹಳ ಸುಲಭ. ಆದರೆ ಮತ್ತೊಬ್ಬರಿಗೆ ಬದುಕಿಸೋದು ಮಾತ್ರ ಸುಲಭವಲ್ಲ. ಯಾರೇ ಏನೇ ಯೋಜನೆ ರೂಪಿಸಿಕೊಂಡಿದ್ದರೂ ಅಂತಿಮ ನಿರ್ಧಾರ ಮಾತ್ರ ಆ ಪರಮಾತ್ಮನದ್ದು. ಜೀವನದಲ್ಲಿ ಅರಿತು ಬಾಳೋದಕ್ಕಿಂತ ಮರೆತು ಬಾಳೋದನ್ನು ಕಲಿಯಬೇಕು. ಯಾಕೆಂದರೆ ಇಲ್ಲಿ ಯಾರಿಗೂ ಯಾರೂ ಇಲ್ಲ. ಸಂಬಂಧಗಳು ತಾನಾಗಿ ದೂರ ಆಗುವುದಿಲ್ಲ. ಸಂಬಂಧಿಸಿದರ ವರ್ತನೆ ಅಹಂಕಾರ ಮತ್ತು ನಿರ್ಲಕ್ಷ್ಯದಿಂದ ದೂರವಾಗುತ್ತದೆ. ಧನ್ಯವಾದಗಳು. ಈ ಸಂಚಿಕೆ ತಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಶರಣು ಶರಣಾರ್ಥಿಗಳು.